ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಈ ದಿನದ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತು ಜೂನ್ 14 SSLC ಪರೀಕ್ಷೆ 2 ಇವತ್ತಿನಿಂದ ಪ್ರಾರಂಭವಾಗ್ತಾ ಇದೆ. ಇವತ್ತು ಪ್ರಥಮ ಭಾಷೆ ಕನ್ನಡ ವಿಷಯದ ಪರೀಕ್ಷೆ ಇತ್ತು. ಪ್ರಶ್ನೆ ಪತ್ರಿಕೆ ಅಂತೂ ತುಂಬಾನೇ ಸುಲಭ ಇತ್ತು. ಯಾರೆಲ್ಲ ಪರೀಕ್ಷೆ 1ರಲ್ಲಿ ಅನುತ್ತೀರ್ಣರಾಗಿದ್ರಿ, ಹಾಗೆ ಪರೀಕ್ಷೆ 1ಅನ್ನ ಅಟೆಂಡ್ ಮಾಡಿ ಕಡಿಮೆ ಅಂಕಗಳನ್ನ ಪಡೆದುಕೊಂಡಿದ್ರಿ, ಹಾಗೆ ಪರೀಕ್ಷೆ 1ಕ್ಕೆ ಗೈರು ಹಾಜರಾಗಿದ್ರಿ, ಎಲ್ಲರೂ ಕೂಡ ನೀವು ಇವತ್ತು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಎಕ್ಸಾಮ್ ಅನ್ನ ಬರೆದು ಬಂದಿದ್ದೀರಾ. ಕ್ವಶನ್ ಪೇಪರ್ ಈಸಿ ಆಗಿತ್ತು. ಆದ್ರೆ ನೀವು ಯಾವ ತರ ಅಟೆಂಡ್ ಮಾಡಿದೀರಾ, ಎಷ್ಟು ಮಾರ್ಕ್ಸ್ ಬರ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ. ಬನ್ನಿ, ತಡ ಮಾಡಿದ್ರೆ ಈ ದಿನದ ವಿಡಿಯೋನಲ್ಲಿ ಇವತ್ತು ನಡೆದಂತಹ ಕನ್ನಡ ಪರೀಕ್ಷೆಗೆ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. ಜೂನ್ 2024 SSLC ಪರೀಕ್ಷೆ 2 ಉತ್ತರಗಳೇನಾದರೂ ನಿಮಗೆ ಬ್ಲರ್ ಆಗಿ ಕಾಣಿಸ್ತಾ ಇದೆ, ಪ್ರಶ್ನೆ ಪತ್ರಿಕೆ ಬ್ಲರ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ರೆಸಲ್ಯೂಷನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಉತ್ತರಗಳು ನೀಟಾಗಿ ಕಾಣುತ್ತೆ ಅಂತೇಳಿ ಹೇಳ್ತಾ ಬನ್ನಿ ಕೀ ಆನ್ಸರ್ಸ್ನ ಚೆಕ್ ಮಾಡ್ತಾ ಹೋಗೋಣ. ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ನೀವು ಕೂಡ ಚೆಕ್ ಮಾಡ್ಕೋಬೋದಾಗಿದೆ. ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿರುತ್ತೆ. ಅವುಗಳಲ್ಲಿ ಸೂಕ್ತವಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್, ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಇದು ಅಂತ ಹೇಳಿ ಕೊಟ್ಟಿದ್ದಾರೆ. ವಿಜಾತಿ ಅಂತ ಹೇಳಿದ್ರೆ ಬೇರೆ ಜಾತಿಯ ಒತ್ತಕ್ಷರದ ಪದ ಇರ್ತಕ್ಕಂಥದ್ದು. ಎಚ್ಚರ ಚಾಗೆ ಚಾವತ್ತಿದೆ, ಉಷ್ಣ ಶಾಗೆ ನಾವತ್ತಿದೆ, ಕಣ್ಣಿಗೆ ನಾಗೆ ನಾವತ್ತಿದೆ, ಬಟ್ಟೆ ಟಾಗೆ ಟಾವತ್ತಿದೆ. ಇಲ್ಲಿ ಶಾಗೆ ನಾವತ್ತಿರೋದ್ರಿಂದ ಉಷ್ಣ ಸರಿಯಾದಂಥ ಉತ್ತರ. ಎರಡನೇ ಪ್ರಶ್ನೆ, ಮದೋನ್ಮತ್ತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತೇಳಿ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಗುಣಸಂಧಿ. ನಂತರ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ, ಒಂದು ಅಭಿಪ್ರಾಯದ ವಿವರಣೆ ಮುಂದಿನಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸಲಾಗುವ ಲೇಖನ ಚಿಹ್ನೆ ಅಂತೇಳಿ ಕೇಳಿದ್ದಾರೆ. ಉತ್ತರ ವಿವರಣಾತ್ಮಕ ಚಿಹ್ನೆ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರ್ತಕ್ಕಂತಹ ವಾಕ್ಯ, ಮಿಶ್ರ ವಾಕ್ಯ ಸರಿಯಾದ ಉತ್ತರ. ನಂತರ ಐದನೇ ಪ್ರಶ್ನೆ, ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಅಂತೇಳಿ ಕೇಳಿದ್ದಾರೆ. ಅಧಿಕರಣ ಸರಿಯಾದ ಉತ್ತರ. ರಾಜೀವಸಕ ಪದ ಈ ಸಮಾಸಕ್ಕೆ ಉದಾಹರಣೆ ಅಂತೇಳಿ ಕೇಳಿದ್ದಾರೆ. ಬಹುರ್ವಿಹಿ ಸಮಾಸ. ನಂತರ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಚೀರ ಸೀರೆ, ಯುದ್ಧ ಜುದ್ಧ, ಓಡು ಓಡು ದ್ವಿರುಕ್ತಿ, ಧೀರ ಶೂರ ಜೋಡಿ ಪದ, ಪರ್ವತ ರೂಢನಾಮ, ವಿದ್ವಾಂಸ ಡ್ಯಾಶ್ ಅಂಕಿತನಾಮ ಅನ್ವರ್ತನಾಮ, ಹೀಂಗ ಹೀಗೆ, ವಿಶ್ವಾಸ ವಿಶ್ವಾಸ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಚೇರಿಂಗ್ ಕ್ರಾಸ್. ಹಿತವಚನವು ಮನಸ್ಸಿನ ಕೊಳೆಯನ್ನು ಹೇಗೆ ತೊಳೆಯುತ್ತದೆ? ಮುತ್ಸಂಜೆಯ ಚಂದ್ರ ಕತ್ತಲನ್ನು ಕಳೆಯುವಂತೆ ಹಿತವಚನ ಮನಸ್ಸಿನ ಕೊಳೆಯನ್ನು ತೊಳೆಯುತ್ತದೆ. ಸುಕುಮಾರ ಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು? ಸುಕುಮಾರ ಸ್ವಾಮಿಗೆ ಸೆಟ್ಟಿ ಪಟ್ಟವನ್ನು ಕಟ್ಟಲಾಯಿತು. ಧರ್ಮಾಧಿಕರಣರು ಏಕೆ ವಿಸ್ಮಯಗೊಂಡರು? ಮರ ಸಾಕ್ಷಿ ನುಡಿಯುವುದನ್ನು ಕಂಡ ಧರ್ಮಾಧಿಕರಣರು ವಿಸ್ಮಯಗೊಂಡರು. ಹಕ್ಕಿ ಯಾರ ನೆತ್ತಿಯನ್ನು ಕುಕ್ಕಿದೆ? ಹಕ್ಕಿ ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ. ದಿನಪಸುತ ಎಂದರೆ ಯಾರು? ದಿನಪಸುತ ಎಂದರೆ ಕರ್ಣ. ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಯಾರು? ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಮುಲ್ಕಿ ವಾಸುದೇವ ಪ್ರಭು. ನಂತರ 4-5 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆಗಳು ಕೂಡ ತುಂಬಾ ಈಸಿಯಾಗಿದೆ, ಉತ್ತರಗಳನ್ನೆಲ್ಲ ಬರೆದಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೀನಿ. ಹಾಗೆ ನಾವು ಮುಂದೆ ನೋಡ್ತಾ ಹೋಗೋಣ. ಕವಿಗಳ ಅಥವಾ ಸಾಹಿತಿಗಳ ಕಾಲ, ಕೃತಿ, ಬಿರುದು, ಪ್ರಶಸ್ತಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. DS ಜಯಪ್ಪಗೌಡ ಹಾಗೆಯೇ ಕುಮಾರವ್ಯಾಸರ ಬಗ್ಗೆ ಕೊಟ್ಟಿದ್ದಾರೆ. DS ಜಯಪ್ಪಗೌಡ ಅವರು 1947ನೇ ಇಸ್ವಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ ಎಂಬಲ್ಲಿ ಜನಿಸಿದರು. ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಇವರ ಕೃತಿಗಳಂತ ಹೇಳಿದ್ರೆ ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಮೈಸೂರು ಒಡೆಯರು, ಜನಪದ ಆಟಗಳು ಮುಂತಾದವು. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೆ ಧಾರವಾಡ ಸಂಘದ ಬಹುಮಾನ ದೊರೆತಿದೆ. ಹಾಗೆ ಕುಮಾರವ್ಯಾಸನ ಪರಿಚಯ. ಕುಮಾರವ್ಯಾಸನ ಕಾಲ 1430. ಗದಗ ಪ್ರಾಂತ್ಯದ ಕೋಳಿವಾಡ ಈತನ ಸ್ಥಳ. ಕರ್ನಾಟಕ ಭಾರತ ಕಥಾಮಂಜರಿ ಹಾಗೆ ಐರಾವತ ಅಂತಕ್ಕಂಥ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಹಾಗೆ ಈತನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನ್ನುವ ಬಿರುದು ಕೂಡ ಇತ್ತು. ನಂತರ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಪದ್ಯ ಭಾಮಿನಿ ಷಟ್ಪದ್ಯ ಆಗಿದೆ. ಈ ರೀತಿ ನೀವು ಪ್ರಸ್ತಾರ ಹಾಕಿದರೆ ಸರಿಯಾಗಿರುತ್ತೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಂತರ ಕೊಟ್ಟಿರ್ತಕ್ಕಂಥ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೊಟ್ಟಿದ್ದಾರೆ. ಮಾರಿಗೌತಣವಾಯಿತು ನಾಳಿನ ಭಾರತವು ಅಂತ ಹೇಳಿ ಕೊಟ್ಟಿದ್ದಾರೆ. ರೂಪಕ ಅಲಂಕಾರ. ನಂತರ ಯಾವುದಾದ್ರೂ ಒಂದು ಗಾದೆಯನ್ನು ವಿಸ್ತರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ, ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಪೀಠಿಕೆ, ಗಾದೆ ವಿಸ್ತರಣೆ, ಉಪಸಂಹಾರ ಈ ರೀತಿ ಬರೀಬೇಕು. ನಂತರ ಸಂದರ್ಭ ಮತ್ತು ಸ್ವಾರಸ್ಯ. ಮೊದಲನೇ ವಾಕ್ಯ, ಬೆಳಕಿಗೊಲಿದವರ್ ಉರಿವ ಬತ್ತಿಯ ಕರುಕ ಕಾಣರು. ಶಬರಿ ಪಾಠದ್ದು ಪೂತಿ ನರಸಿಂಹಾಚಾರ್ಯವರು ರಚನೆ ಮಾಡಿದ್ದಾರೆ.
ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆ ಮಟ್ಟದ್ದೇ ಆಗಿರುತ್ತೆ. ಲಂಡನ್ ನಗರ ಪಾಠ ವಿಕ್ರು ಗೋಕಾಕ್ ಅವರು ರಚನೆ ಮಾಡಿರ್ತಕ್ಕಂಥದ್ದು. ನಾನು ಆಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ. ಯುದ್ಧ ಪಾಠ ಸಾರಾ ಅಬೂಬಕರ್ ಅವರು ರಚನೆ ಮಾಡಿದ್ದಾರೆ. ತಿಂಗಳಿನೂರಿನ ನೀರನ್ನು ಹೀರಿ, ಹಕ್ಕಿ ಹಾರುತ್ತಿದ್ದ ನೋಡಿದಿರ ಪದ್ಯ ದರಾ ಬೇಂದ್ರೆ ಅವರು ರಚನೆ ಮಾಡಿರ್ತಕ್ಕಂಥದ್ದು. ಹಸುರು ಹಸಿರೆಳೆ ಉಸಿರು, ಹಸುರು ಪದ್ಯ ಕುವೆಂಪು ರಚನೆ ಮಾಡಿರ್ತಕ್ಕಂಥದ್ದು. ಈಗಳೊಂದಡಕೆಯೊಂ ಇಲ್ಲ ಕೈಯೋಳ್, ಕೆಮ್ಮನೆ ಮೀಸೆ ಹೊತ್ತನೆ ಪದ್ಯ ಪಂಪ ರಚನೆ ಮಾಡಿರ್ತಕ್ಕಂಥದ್ದು. ನಂತರ ಪದ್ಯವನ್ನು ಪೂರ್ಣ ಮಾಡಿ ಕೊಟ್ಟಿದ್ದಾರೆ. ಹಲಗಲಿ ಬೇಡರು ಪದ್ಯವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣಿ ಹಾಲ ಉಪ್ಪು ಎಣ್ಣಿ ಅರಿಶಿಣ ಜೀರಗಿ ಅಕ್ಕಿ ಸಕ್ಕಾರಿ ಬೆಲ್ಲ ಗಂಗಳ ಚರಗಿ ಮಂಗಳಸೂತ್ರ ಹೋದವು ಬೀಸು ಕಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ. ಸಿಕ್ಕದ್ದು ತಗೊಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರ ಹೊಲಗಲಿ ಸುಟ್ಟು ಗುರ್ತುಳಿಯಲಿಲ್ಲ ಎಳ್ಳಷ್ಟು. ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಕುರ್ತಕೋಟಿ ಕಲ್ಮೇಶನ ದಯದಿಂದ ಹಾಡಿದ ನನ್ನ ಜನಕ. ನಂತರ ಭಾವಾರ್ಥ ಬರೆಯೋದಕ್ಕೆ ಇಲ್ಲಿ ಸಂಕಲ್ಪ ಗೀತೆ ಪದ್ಯವನ್ನು ಕೊಟ್ಟಿದ್ದಾರೆ. ನಂತರ ಇಲ್ಲಿ 8-10 ವಾಕ್ಯದ ಪ್ರಶ್ನೆಗಳು ಕೂಡ ಅಷ್ಟೇ, ಅದೂ ತುಂಬಾ ಸುಲಭ ಆಗಿದೆ. ಹಾಗೆ ಇಲ್ಲಿ ಪೂರಕ ಅಪಠಿತ ಗದ್ಯ ಇದೆ ನೋಡಿ, ಅದಕ್ಕೆ ಉತ್ತರಗಳನ್ನು ನೋಡಿ. ಆ ಪ್ರಶ್ನೆಗೆ ಸರಿಯಾದಂಥ ಉತ್ತರ, ಹಾಗೆ ಬಾ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ, ನೋಡ್ಬೋದಾಗಿದೆ. ಹಾಗೆ ಇನ್ನು ಲೆಟರ್ ರೈಟಿಂಗ್ ಹಾಗೆಯೇ ಪ್ರಬಂಧ, ಇದು ಕೂಡ ತುಂಬಾ ಈಸಿಯಾಗಿತ್ತು. ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಪರೀಕ್ಷೆಯನ್ನು ಬರೆದಿದ್ದೀರಾ ಅಂತ ಅಂದ್ಕೊಂಡು ಮುಂದಿನ ಪರೀಕ್ಷೆಗಳಿಗೆ ಆಲ್ ದ ವೆರಿ ಬೆಸ್ಟ್.